ಈಗ ಮೇಲ್ ಪ್ಯಾಟರ್ನ್ ಬಳ್ಳಿಸ್ ಈ ಥರ ಹಿಂಗೆ ಕೂದಲು ಹಿಂಗೆ ಹೋಗ್ತಾ ಹೋಗುತ್ತಲ್ಲ, ಸೊ ಅದ್ರ ಬಗ್ಗೆ ಹೇಳ್ಬೇಕಂತಂತಂದ್ರೆ ಈಗ ನಾರ್ಮಲಿ ಮೊದಲಿನ ಕಾಲದಲ್ಲಿ 45-50 ಏಜಿಗೆ ಹೋಗ್ತಾ ಇತ್ತು. ಬಟ್ ಈಗ ನಾರ್ಮಲ್ ಆಗಿ ನಮಗೆ 25 ಏಜಿಗೆ ಹೋಗೋದನ್ನು ನಾವು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಹೆಂಗೆ ಅಂತಂತಂದರೆ 17-16 ಆ ಥರ ಏಜಿಗೆ ಬಂತು ಅಂತಂದರೆ ಅರ್ಲಿ ಆನ್ಸೆಟ್ ಅಂತ ಹೇಳ್ತೀವಿ. ಸೊ ಈಗ ಅರ್ಲಿ ಆನ್ಸೆಟ್ ಬಗ್ಗೆನೂ ನೋಡ್ಕೊತಾ ಇರ್ಬೇಕು. ಏನು ಗೊತ್ತಾ, ನಿಮ್ಮದು ಹೇರ್ ಲೈನ್ ಏನಾರ ಈಗ ಲೈನ್ ಒಂದು ಸ್ವಲ್ಪ ಹಿಂದೆ ಹೋಗ್ತಾ ಇದ್ದರೆ ಅದು ಇಂಪಾರ್ಟೆಂಟ್ ಸೈನ್ ನಿಮಗೆ. ಸೊ ಹೇರ್ ಲಾಸ್ ಒಂದು ಸ್ವಲ್ಪ ಇರುತ್ತೆ, ಬಟ್ ಆದರೆ ತುಂಬ ಎಕ್ಸೆಸಿವ್ ಇರಲ್ಲ, ಸ್ವಲ್ಪ ಇರುತ್ತೆ. ಬಟ್ ಸ್ಲೋ ಆಗಿ ನಿಮಗೆ ಕಂಟಿನ್ಯೂಸ್ ಭಾಳ ತಿಂಗಳ ಗಂಟಲೆ ನಿಮಗೆ ಹೇರ್ ಲಾಸ್ ಇರೋ ಚಾನ್ಸಸ್ ಇರುತ್ತೆ. ಆಮೇಲೆ ಮೇನ್ ಸ್ಕಾಲ್ಪ್ ವಿಸಿಬಿಲಿಟಿ ಇರುತ್ತೆ. ಈಗ ಯೂಶ್ವಲಿ ಗೊತ್ತಾಗಲ್ಲ ನಿಮಗೆ. ಸೊ ಒಬ್ಬೊಬ್ಬರಿಗೆ ಬೇರೆ ಪ್ಯಾಟರ್ನ್ಸು ಇರ್ತವೆ. ಅವ್ರಿಗೇನಾಗುತ್ತೆ ಅಂತಂದರೆ ಈಗ ನಿಮ್ಮ ಸ್ಕಿನ್ ಕಾಣುತ್ತಲ್ಲ, ಸೊ ಹೇರ್ ಒಳಗೂ ನಿಮಗೆ ಸ್ಕಿನ್ ವಿಸಿಬಲ್ ಆಗ್ತಾ ಹೋಗುತ್ತೆ. ಸೊ ದ್ಯಾಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸೈನ್. ಆ್ಯಂಡ್ ಫ್ಯಾಮಿಲಿ ಹಿಸ್ಟ್ರಿನೂ ನೋಡ್ಕೋಬೇಕು. ತಂದೆ ತಾಯಿ ಅಜ್ಜಿ ತಾತ ಯಾರಿಗಾರ ಇದ್ರೂ ನಿಮ್ಮ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಥರ ಏನಾದರೂ ಇತ್ತು ಅಂತಂತಂದರೆ ನೀವು ಜಲ್ದಿನೇ ಟ್ರೀಟ್ಮೆಂಟ್ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಮ ಏಜ್ ಏನಿದೆ ಅಂತ ನೋಡೋಕ್ಕೆ ಹೋಗಬೇಡಿ.